ಅಲ್ಲ, ತನು ತನ್ನ ಮನಸ್ಸಿನಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ತುಂಬಾನೇ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾಳೆ. ಅರ್ಥ ಆಗ್ಲಿಲ್ವಾ ನಿಮ್ಗೆ? ಈ ಸತಿ ಅರ್ಥ ಆಯ್ತು. ಆದರೆ ಬದುಕಕ್ಕಾದ್ರೆ ಬದುಕ. ನಿಮ್ಮನ್ನು ತುಂಬಾ ಹೆಚ್ಚು ಮನಸ್ಕ ಯಾವುದು ನಿಮ್ಮನ್ನು ತುಂಬಾ ಬದುಕಕ್ಕಾದ್ರೆ ಹೋಗ್ತಾ ಇದೀನಿ ಅಂತ ಹೇಳ್ದೇನೆ ಹೋಗ್ಬೇಕು ಅನ್ಕೊಂಡಿದ್ಯಾ? ಹೋಗ್ಲೇಬೇಕಾ? ನಾನ್ ನಿಂಗೋಸ್ಕರ ಕಾಯ್ತೀನಿ ಅಂದ್ರೆ ಮತ್ತೆ ಬರ್ತೀಯಾ? ಯಾಕೆ ಇನ್ನೂ ಮಾತಾಡ್ತಾ ಇಲ್ಲ ಸಿದ್ದು? ನಿನ್ನೆವರೆಗೂ ಸರಿ ಇದ್ದೆ. ನಾನೇನಾದ್ರೂ ತಪ್ಪು ಮಾಡದ್ನ? ಇಲ್ಲ. ಮತ್ತೆ ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಕ್ಕೇನಿಲ್ಲ. ನಾನ್ ನಂಬೋದಿಲ್ಲ. ಹೇಳಕ್ ತುಂಬಾನೇ ಇದೆ, ಆದ್ರೆ ನೀನ್ ಮಾತಾಡ್ತಾ ಇಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನನ್ನ ಮನ್ಸಲ್ಲಿ ಏನಿಲ್ಲ. ಸುಳ್ಳು. ಕೆಲವು ಫೀಲಿಂಗ್ಸ್ನ ಹೇಳ್ಕೊಳ್ಳದೆ ಇರ್ಬೋದು, ಆದ್ರೆ ಮುಚ್ಚಿಡೋದಕ್ಕಾಗೋದಿಲ್ಲ. ನನ್ ಮುಖ ನೋಡಿ ಹೇಳು, ನಿನ್ ಮನ್ಸಲ್ಲಿ ಏನಿಲ್ಲ ಅಂತ. Look at me, Sidhu. Happy birthday. ಮತ್ತೆ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ಬೇಡ ಸಿದ್ದು. ನಿನ್ ಮನ್ಸಲ್ಲಿ ಏನಿದೆ ಅಂತ ನಿನಗೆ ಹೇಳಕ್ ಆಗದೆ ಇರ್ಬೋದು, ಆದ್ರೆ ನನ್ ಮನ್ಸಲ್ಲಿ ಏನಿದೆ ಅಂತ ನಾನೇ ಹೇಳ್ತೀನಿ ಕೇಳು. ಐ ಲವ್ ಯು. Do you love me? No. ಯಾಕೆ? Why?
ಒಂದ್ ದೊಡ್ಡ ಕಥೆನೇ ಇದೆ. ನಡಿಯ ಹುಡುಗಿಯರು ಅಂದ್ರೆ ಸಾಕು. ಏನೋ ಸಿದ್ದು ನಿನ್ ಸ್ಟಾರು. What to do? ಎಲ್ಲಾ ಕಡೆ ಬರೀ ಹುಡುಗಿರೇ ಅವರಲ್ಲೋ. ಇಷ್ಟು ಜನ ಹುಡುಗಿರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀಯ? ಹೆಂಗ ಸೆಲೆಕ್ಟ್ ಯಾಕೆ ಮಾಡ್ಬೇಕು? ಯಾರನ್ನು ಡಿಸಪಾಯಿಂಟ್ ಮಾಡಬಾರ್ದು. ಎಲ್ಲರನ್ನು ನೀನೇ ಮೇಂಟೈನ್ ಮಾಡ್ತೀಯಾ? ಅಫ್ಕೋರ್ಸ್. ನಾನೊಂಥರ ಕೃಷ್ಣನ್ ಭಕ್ತ ಏನೋ. ಗೋಕುಲದಲ್ಲಿರೋ ಯಾವ ಹುಡುಗಿನೂ ನಾನ್ ಸಿಕ್ಕಿಲ್ಲ ಅಂತ ದುಃಖ ಪಡಬಾರ್ದು. ಎಸ್ ಸಿದ್, ಸಿದ್. ದಿವ್ಯಾ, Nice name, as pretty as you. ಥ್ಯಾಂಕ್ಸ್. Yeah. ಆಟೋಗ್ರಾಫ್? ಕೈ ಮೇಲೆ ಹಾಕ್ಬೇಕಾ? అయిపోయింది. ಇನ್ನೊಬ್ಳು ಬಿಟ್ಲೆ ಮಾ ಬಲೆಗೆ. ಎಲ್ಲ ಅವನ್ ಪಡ್ಕೊಂಡ್ ಬಂದಿದ್ದು. ಅಭಿ, ಥ್ಯಾಂಕ್ ಯು. ಸಿದ್, I really love you so much. I really love you. girls. I just can't help them. ಸಿದ್, ಆ ಹುಡುಗಿ ಕಣ್ಣಲ್ಲಿ ಜಾಸ್ತಿನೇ ಹುಚ್ಚು ಕಾಣಿಸ್ತಾ ಇದೆ, ಸ್ವಲ್ಪ ಹುಷಾರು. By the way, hello. ಯಾವ ಹುಡುಗಿ ಹುಚ್ಚಿಲ್ಲ? Who's that man? ನಿನ್ಗೆ ಅವಳು ಇಷ್ಟ ಅಲ್ಲ? Okay, I mean. ಅದನ್ನ ಹೇಳ್ಬಿಡ್ಬೇಕಿತ್ತು. What? ನಂಗೆ ಇಷ್ಟ ಇಲ್ಲ ಅಂತ. Are you mad? ಯಾವ್ದೇ ಹುಡುಗಿ ನಮ್ಮನ್ ಬಂದ್ ಪ್ರೀತಿಸ್ತೀನಿ ಅಂದಾಗ we shouldn't say no. Yeah? ಯಾವಾಗ್ಲೂ ಎಸ್ ಅಂತ ಹೇಳಿ ಅವ್ರನ್ನ ಸಂತೋಷ ಪಡಿಸೋದೇ ನಾವು. By the way, ನಾವ್ಯಾವತ್ತು ಜಗತ್ತಿಂದ ಇರಬಾರ್ದು. ಮತ್ತೆ ಜಗತ್ತು ನಮ್ ಹಿಂದೆ ಇರ್ಬೇಕು. Lyrically, I'm available, spilling massive shit. You know what I know it. I'm the coldest in this game. Hi Sid. Hi. How are you? I'm good. ನೀನ್ ನನ್ ಬಾಯ್ ಫ್ರೆಂಡ್ ಅಂದ್ರೆ ಅವ್ರು ಯಾರು ನಂಬ್ತಾನೆ ಇಲ್ಲ. ಮೈ ಫ್ರೆಂಡ್ಸ್. ಅದಕ್ಕೆ ಡೈರೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಕರ್ಕೊಂಡ್ ಬಂದೆ. ಸಿ, ದೇ ಆರ್ ದೇರ್. ಅಲ್ಲಿ. Just 5 minutes. ನಿನ್ ಬಾಯ್ ಫ್ರೆಂಡ್ ಅಂತ ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ಯಾ? ಓಕೆ. ಬಾಯ್ ಫ್ರೆಂಡ್ ಅಂತ ಹೇಳಿ ಅವಳ ಫ್ರೆಂಡ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ನಾನು ಯಾವ ಸಂಬಂಧಗಳನ್ನ ನಂಬ್ತಾ ಇರಲಿಲ್ಲ, ಅದ್ರಲ್ಲಿ ಸಿಕ್ಕಾಕೋತಾ ಇರಲಿಲ್ಲ. ಏನೋ ಏನಿಲ್ಲ, ಏನಾಯ್ತಾ? ಬೋರ್ ಹೊಡಿತಾ ಇದೆ. ಒಂದು ಜೋಕ್ ಹೇಳ್ತೀನಿ ಕೇಳು. ಒಂದೂರಲ್ಲಿ ಕುಮಾರ್ ಗೌಡ, ಮಂಜು ಗೌಡ ಅಂತ ಇಬ್ರು ಇರ್ತಾರೆ. ಅವ್ರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಬ್ಬ ಜಾದುಗಾರ ಜಾದು ಮಾಡ್ತಾ ಇರ್ತಾನೆ. ಅವನು ತನ್ನ ಬಲ್ದಾಗ ಇಲ್ಲಿ ಖರ್ಚಿ ಇಟ್ಕೊಂಡ್ಬಿಟ್ಟು
ಏ ಬಾಬು, ಈ ಖರ್ಚಿಪ್ಪನ್ನ ಬಲ್ದಾ ಜೋಬಲ್ ಹಾಕ್ಬಿಟ್ಟು ಎಡದಾ ಜೋಬಲ್ ತೆಗಿತೀನಿ ಅಂತ ತೆಗೆದ. ಅದು ನೋಡಿ ಕುಮಾರಗೌಡ ಮಂಜುಗೊಂಡಿಗೆ ಹೇಳದ, ನೋಡುಗರು ಏನ್ ಸಖತ್ತಾಗಿ ಜಾದು ಮಾಡ್ತಾನೆ ಅಂತ. ಆ ಜಾದುಗಾರ ಮತ್ತೆ ಏ ಬಾಬು, ಈ ಖರ್ಚಿಪ್ನ ಎಡದಾ ಜೋಬಲ್ ಹಾಕ್ಬಿಟ್ಟು ಬಲ್ದಾ ಜೋಬಲ್ ತೆಗಿತೀನಿ ನೋಡು ಅಂತ ಹೇಳ್ದ. ಅದನ್ನ ನೋಡಿದ್ರೆ ಕುಮಾರಗೌಡ ಮತ್ ಮಂಜುಗೌಡ್ನಿಗೆ ಹೇಳ್ದ, ಎಡದಾ ಜೋಬ್ನಲ್ಲಿ ಹಾಕ್ಬಿಟ್ಟು ಬಾಲ್ದಾ ಜೋಬ್ನಲ್ಲಿ ತೆಗೆದ್ಬಿಟ್ನಲ್ಲ, ಹೆಂಗದೆ ಜಾದು ಅಂದ. ಅದಕ್ ಮಂಜುಗೌಡ ಹೇಳ್ದ, ಇದಕ್ಕಿಂತ ದೊಡ್ಡ ಜಾದು ನಮ್ಮ ಮನೇಲಿ ನಡೀತದೆ. ರಾತ್ರಿ ನಾನು ಅಪ್ಪ ಅಮ್ಮನ್ ಮಧ್ಯ ಮಲಗಿರ್ತೀನಿ, ಬೆಳಗ್ಗೆ ಆಗೋದ್ರಲ್ಲಿ ನಮ್ಮ ಅಪ್ಪ ಮಧ್ಯ ಬಂದ್ಬಿಟ್ಟಿರ್ತಾನೆ, ನಾನು ಕೊನೆ ಹೋಗ್ಬಿಟ್ಟಿರ್ತೀನಿ ಅಂದ. ನೀನ್ ಯಾಕೋ ಸೀರಿಯಸ್ ಆಗಿದ್ಯಾ? ಮೇಲ್ಗಡೆ ಏನ್ ಕಾಣಿಸ್ತಿದೆ ಹೇಳು. ಆಕಾಶ. ಸ್ಟಾರ್ಸ್. ಆ ಸ್ಟಾರ್ಸ್ಗಳ ಮಧ್ಯದಲ್ಲಿ ಒಂದ್ ಗ್ಯಾಪ್ ಕಾಣಿಸ್ತಾ ಇದೆಯಲ್ಲ, ಹೌದು. ಅಲ್ಲಿ ಸಿದ್ಧಾರ್ಥ ಇರ್ತಾನೆ. ಅದ್ರ ಸುತ್ತಲೂ ನೀವಿರ್ಬೇಕು. ಯಾವಾಗ್ಲೂ ನಿಮ್ ಜೊತೆನೆ ಇರ್ತೀವಿ ಗುರು. ಯಾಕ ನಂಗೆ ಈಗ ಗೊತ್ತಾಯ್ತಪ್ಪ ಯಾಕೆ ಮಧ್ಯ ಬಂದ್ ಮಲ್ಗಿದ್ದ ಅಂತ. ಯಾರು ನಿಮ್ಮಪ್ಪ? ಹಾಯ್ ಸೇದ್. What's up? Have you? ವಾಟ್ಸ್ ಅಪ್? ಹೇ, Hey, where are you? ನೀವೆಲ್ಲರೂ ಅದು ನೋಡ್ಲೇಬೇಕು. That's okay. ಇನ್ ಸ್ವಲ್ಪ ಹೊತ್ತಲ್ಲಿ ಮೀಟ್ ಮಾಡ್ತೀನಿ ನಾನು. ಓಕೆ, ಬಾಯ್. ಜೊತೆಗೆ ಹೋಗೋಣ. ಮತ್ತೆ ಗೈಸ್, Shall we? come on, let's go. Have fun. ನಾನು ಹೊರಗಡೆ ಹೋಗ್ತಾ ಇದೀನಿ, ಆಮೇಲೆ ಸಿಗ್ತೀನಿ ನಿನಗೆ. ಓಕೆ? ನಾನು ಬರ್ತೀನಿ. ಇಲ್ಲ, ನಾನು ಹೊರಗಡೆ ಹೋಗ್ತಾ ಇದೀನಿ. I can't take you there. Okay, I'll see you later. So what, Sid? I can't take you there. All right? Need to go now. Sid, ರಿಲೇಶನ್ಶಿಪ್ ಅಂದ್ಮೇಲೆ ಅರೆ ಕಮ್ ಆನ್, ಎಲ್ಲ ಶೇರ್ ಮಾಡ್ಬೇಕು What? ತಾನೆ? No, no. Okay? See you later. Sid, ಲಿಸನ್. Sid, ಪ್ಲೀಸ್, ನಾನು ಬರ್ತೀನಿ. What's up, Let's go. ಯಾ Sid, Bye. ಪ್ಲೀಸ್. What? ವಾಟ್? Listen to me. ನನಗೆ ನಂದೇ ಆದಂತ ಒಂದು ಫ್ರೀಡಮ್ ಇದೆ. ಹೋದಲ್ಲೆಲ್ಲ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ನನಗೆ. ಓಕೆ, ಅಂಡರ್ಸ್ಟ್ಯಾಂಡ್? ಅದಕ್ಕೆ ನಿನಗೆ ಏನ್ ಮಾಡ್ಬೇಕು ಅರ್ಥ ಅಂದ್ರೆ, ಆಯ್ತು. ಅರ್ಥ ಮಾಡ್ಕೊಂಡು ನಿನ್ ಜೊತೆ ಜೀವನ ಮಾಡ್ಬೇಕು ಅಷ್ಟೇ ತಾನೆ? ವಾಟ್? ಸೇದ್, ಗೈಸ್, Yeah, okay. ಥ್ಯಾಂಕ್ಸ್. ಲಿಸನ್, ನೀನಾಗೆ ಬಂದು ನನಗೆ ಐ ಲವ್ ಯು ಹೇಳಿದ್ದೆ ಹೊರತು ನಾನಲ್ಲ. ಗಾಟ್ ಇಟ್? ಹಾಗೆ ಹೇಳಿದ ತಕ್ಷಣ ಎಲ್ಲಿದ್ರು ಅಲ್ಲಿ ಬರೋದು, ಎಲ್ಲಂದ್ರಲ್ಲಿ ಕಾಣಿಸ್ಕೊಳ್ಳೋದು ಮಾಡಬೇಡ. ದಿಸ್ ಇಸ್ ಮೈ ಲೈಫ್. ಇದನ್ನ ಹೇಗೆ ಲೀಡ್ ಮಾಡ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ, ನೀನಲ್ಲ. ಓಕೆ, ಸರಿ. ಕ್ಯಾನ್ ಐ ಗೋ ನೌ? ಯಾ, ನೀನ್ ಇದ್ಯಾವ್ದನ್ನು ಸೀರಿಯಸ್ ಆಗಿ ಹೇಳ್ತಾ ಇಲ್ಲ ಅಂತ ನನ್ಗೆ ಗೊತ್ತು. ಐ ನೋ ಯು ಲವ್ ಮಿ ಅ ಲಾಟ್. ಐ ಡೋಂಟ್. I don't. Okay? Now listen to me carefully. ನಾನು ಯಾರನ್ನು ನನ್ನ ಲವ್ ಮಾಡಿ ಅಂತ ಎನ್ಕರೇಜ್ ಮಾಡಿಲ್ಲ, ಮಾಡ್ತೀನಿ ಅಂತ ಬಂದವ್ರನ್ನ ಡಿಸ್ಕರೇಜ್ ಮಾಡಿಲ್ಲ. ಓಕೆ, ಆದಷ್ಟು ದಿನ ಒಟ್ಟಿಗಿರ್ತೀನಿ ಅಷ್ಟೇ. ದಟ್ಸ್ ಇಟ್. ಲಿಸನ್, ಯು ಲಿಸನ್ ಟು ಮೀ. ಕೇಳು, ಹೇಳಿದನ್ ಕೇಳು. ಆದಷ್ಟು ದಿನ ಇದ್ದಷ್ಟು ದಿನ ಎಂಜಾಯ್ ಮಾಡ್ಕೊಂಡು ಹ್ಯಾಪಿಯಾಗಿ ಇರೋದಕ್ಕೆ ಇಷ್ಟಪಡ್ತೀನಿ ಹೊರತು ಆಲ್ ದಿಸ್ ಬಾಂಡಿಂಗ್ಸ್ ಇದೆಲ್ಲ ಬೇಕಾಗಿಲ್ಲ ನನಗೆ. ಲಿಸನ್ ಟು ಮೀ. ಲಿಸನ್, ಓಕೆ? ಪ್ಲೀಸ್ ಟ್ರೈ ಟು ನನಗೆ ಲಿಸನ್ ಟು ಮೀ. ನನಗೆ ನಿನ್ನಂತ ಇನ್ನು ತುಂಬಾ ಜನ ಫ್ರೆಂಡ್ಸ್ ಇದಾರೆ ಹೊರಗಡೆ. ಎಲ್ರ ಈ ತರ ಬಾಂಡಿಂಗ್ಸ್ ಇಟ್ಕೊಂಡಿಲ್ಲ, ಅಥವಾ ಎಲ್ರು ಬಂದು ಈ ತರ ಅಟ್ಯಾಚ್ ಆಗಲ್ಲ ನನಗೆ ಕಟಕಾಗಲ್ಲ. ಲಿಸನ್ ಟು ಮೀ. ಐ ಲವ್ ಯು ಅಂತ ಹೇಳಿದ್ದು ನಾನು ಆ ಕ್ಷಣಕ್ಕೆ, ಆ ಮೂಮೆಂಟ್ಗೆ, ಲೈಫ್ ಟೈಮ್ಗಲ್ಲ. ಓಕೆ, ಬಟ್ ಲಿಸನ್, ಲೆಟ್ ಮಿ ಗೋ. ತಮಾಷೆಗೂ ಹೇಳ್ಬೇಡ. Hey, relax. Okay?
ರಾಘವ್, ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಏನಾಯ್ತು ಅಂತ ಹೇಳ್ಬೇಕಾ? You love me a lot. I don't! ನನಗೆ ನಿನ್ನಂತ ಇನ್ನು ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ ಹೊರಗೆ. ಐ ಲವ್ ಯು ಅಂತ ಹೇಳಿದ್ದು ನಾನು ಆ ಕ್ಷಣಕ್ಕೆ, ಆ ಮೂಮೆಂಟ್ಗೆ, ಲೈಫ್ ಟೈಮ್ಗಲ್ಲ. ಸಿದ್, ಆ ಹುಡುಗಿ ಕಣ್ಣಲ್ಲಿ ಜಾಸ್ತಿನೇ ಹುಚ್ಚು ಕಾಣಿಸ್ತಾ ಇದೆ, ಸ್ವಲ್ಪ ಹುಷಾರ್. ಹಾಗೆ ನೋಡ್ಬೇಡ. ನೋಡಲ್ಲ. ನಾನ್ ನೋಡಿಲ್ಲ ಅಂದ ತಕ್ಷಣ ನಡೆದಿದ್ದು ಸುಳ್ಳಾಗಲ್ಲ. ಮನಸ್ ಕಣ ಯಾವುದೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಲ್ಲ. ಮುರಿದೋದ ತಕ್ಷಣ ಇನ್ನೊಂದು ತರೋದಕ್ಕೆ. ನೀನೆಷ್ಟು ಸರಿ ಎಷ್ಟು ತಪ್ಪು ಅನ್ನೋದಕ್ಕಿಂತ ಅಲ್ಲೇ ನಡೀತು ಅನ್ನೋದು ಮುಖ್ಯ. ಅದನ್ನ ಈ ಸ್ಟಾರ್ ಸಿದ್ ರಿಪೇರಿ ಮಾಡೋದಕ್ಕಾಗಲ್ಲ. ನಿನ್ ದೃಷ್ಟಿಯಲ್ಲಿ ಎಲ್ರೂ ಒಂದೇ ತರ ಕಾಣಿಸ್ತಾರೆ, ಒಂದೇ ತರ ನೋಡ್ತೀಯ. ಆದ್ರೆ ಎಲ್ರೂ ಒಂದೇ ರೀತಿ ಇರಲ್ಲ ಸಿದ್. ನೀನು ಹುಡುಗಿಯರ ಜೊತೆ ಇರ್ತೀಯ, ಎಂಜಾಯ್ ಮಾಡ್ತೀಯ. ಆದ್ರೆ ಆ ಹುಡುಗಿಯರ್ ನಿನ್ ಜೊತೆ ಇರೋದು ಯಾಕೆ ಗೊತ್ತಾ? ನಿನ್ನ ಸ್ಟಾರ್ಡಮ್ಗೆ, ನಿನ್ನ ಇಮೇಜ್ಗೆ. ಹಾಗಂತ ಯಾವುದೋ ಹುಡುಗಿ ಬಂದು ನಿನಗೆ ಐ ಲವ್ ಯು ಅಂತ ಹೇಳಿದ್ರೆ ಅವಳನ್ನ ಪ್ರೀತಿಸು ಅಂತ ನಾನು ನಿನಗೆ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಐ ಲವ್ ಯು ಟು ಅಂತ ಹೇಳೋದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡು. ನಿನ್ನ ಇಮೇಜ್ ಏನ್ ಬಿದ್ದೋಗಲ್ಲ. ಕೊನೆ ಪಕ್ಷ ಯಾರೂ ಸಾಯಲ್ಲ, ಬದುಕ್ತಾರೆ. ಸತ್ತ ಮೇಲೆ ಏನು ಮಾಡೋಕ್ಕಾಗಲ್ಲ ಸಿದ್. ಮನುಷ್ಯ ಕನಸು ಕಾಣಬೇಕು ನಿಜ, ಸ್ಟಾರ್ ಆಗ್ಬೇಕು ಅಂತ ಆಸೆ ಪಡಬೇಕು. ಆದ್ರೆ ಕನಸು ಕಾಣ್ತಾ ಕಾಣ್ತಾ ವ್ಯಕ್ತಿತ್ವ ಕಳ್ಕೋಬಾರದು ಸಿದ್. ಈಗ ನಡೆದಿದೆಯಲ್ಲ, ಇದ್ರ ಭಾರ ಹೊತ್ಕೊಂಡು ಬದುಕಬೇಕಾದವನು ನೀನು. ಬದುಕಕ್ಕಾದ್ರೆ ಬದುಕು, ನಾವು ಜೊತೆಲೇ ಇರ್ತೀವಿ, ಎಲ್ಲೂ ಹೋಗಲ್ಲ. ಮನಸ್ಸಿಗಲ್ದ ಇದ್ರು ಜೀವಕ್ಕೆ ಬೆಲೆ ಕೊಡು. ಸಿದ್, ಕೂತ್ಕೊಳ್ಳಿ. ಆದ್ರೂ ಬಹಳ ಬೇಗ ಹಚ್ಕೊಂಡ್ಬಿಡ್ತಾ ಇದ್ಲು, ನಂಬಿಡ್ತಾ ಇದ್ಲು. ನಿಮ್ಮನ್ ತುಂಬಾ ಹಚ್ಕೊಂಡ್ಬಿಟ್ಟಿದ್ಲು.
ಯಾವಾಗ ನೋಡಿದ್ರು ನಿಮ್ ಬಗ್ಗೆನೇ ಮಾತಾಡೋಳು. ಸಿದ್ದು ಹಾಗೆ, ಸಿದ್ದು ಹೀಗೆ, ಸಿದ್ದು ಹಾಗೆ ಹಾಡ್ತಾರೆ, ಸಿದ್ದು ಹೀಗೆ ಮಾತಾಡ್ತಾರೆ, ಸಿದ್ದು ಸಿದ್ದು ಸಿದ್ದು. ಅವಳ ಮಾತು ಕೇಳಿ ಕೇಳಿ ಈಗ ಇಡೀ ಮನೆನೇ ಬೇಕು ಅನಿಸ್ತಾ ಇದೆ. ಇದ್ರಲ್ಲಿ ನಿಮ್ದೇನ್ ತಪ್ಪಿಲ್ಲ ಬಿಡಿ, ಅವಳು ಹುಚ್ಚಿ. ಥ್ಯಾಂಕ್ಸ್. ಅವಳು ಒಂದು ಕಾಗದ ಬರ್ದಿಟ್ಟು ಹೋಗಿದ್ದಾಳೆ. ನಾನದನ್ನು ಓದಿಲ್ಲ. ಆದರೆ ಅಕಸ್ಮಾತ್ ಅದು ಯಾರ ಕೆಲಾರು ಸಿಕ್ಬಿಟ್ರೆ ನನಗಾದ ನೋವು ನಿಮ್ ತಂದೆ ತಾಯಿಗೆ ಆಗ್ಬಾರ್ದು ನೋಡಿ. ಅದಕ್ಕೆ ನಿಮ್ ಕೈಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಬರುವಾಗ ನಮ್ಮೂರ್ ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡ್ಬಂದೆ. ಚೆನ್ನಾಗಿದೆ. ಆ ಲೆಟ್ರಲ್ಲಿ ಏನಿತ್ತು? ಇವತ್ತುವರೆಗೂ ಅದನ್ನ ಓಪನ್ ಮಾಡ್ಬಿಟ್ಟು ಓದೋ ಧೈರ್ಯ ನನಗೆ ಬಂದಿಲ್ಲ. ದಿವ್ಯಾ ಬಂದ ಐ ಲವ್ ಯು ಅಂತ ಹೇಳಿ ನನ್ನ ಹತ್ರ ಮಾತಾಡೋದಾಗ ಏನು ಯೋಚನೆ ಮಾಡಿದೆ, ಎಷ್ಟಂತ ಹೇಳ್ಬಿಟ್ಟೆ. ಅದಾದ್ಮೇಲೆ ನಡೆದಿದ್ದ ಘಟನೆಗಳು ತನು ಬಂದು ಕೇಳ್ಕೊಂಡಾಗ ನೋವು ಅಂತ ಹೇಳೋಂಗ್ ಮಾಡ್ತು. ಎಸ್, ನೋ. ಎಷ್ಟು ಚಿಕ್ಕ ಪದಗಳು, ಸರಿಯಾಗಿ ಬಳಸದೇ ಇದ್ರೆ ಎಷ್ಟು ಡೇಂಜರಸ್. ಮುಂದೆ ಅದಾಗಿ ಎಷ್ಟೋ ತಿಂಗಳು ನಾನು ಮನೆಗೆ ಹೋಗ್ಲಿಲ್ಲ ವಾಪಸ್. ತನ್ನನ್ನು ಬಿಟ್ಟು ಬಸ್ ಸ್ಟ್ಯಾಂಡಿಂದ ಹೊರಟ ಮೇಲೆ. ಬಟ್ ವಾಪಸ್ ಬರಲೇಬೇಕಲ್ಲ.